ಡಾಕ್ಟ್ರ್, ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಈಗ ಕಸರತ್ತುಗಳನ್ನು ಮಾಡ್ತಾರೆ, ಎಕ್ಸಸೈಸ್ಗಳನ್ನ ಮಾಡ್ತಾರೆ. ಆದರೆ ವೆಯ್ಟ್ ಲಾಸ್ಗೆ ಬೆಸ್ಟ್ ಫಾರ್ಮುಲಾ ಯಾವುದು ನಿಮ್ಮ ಪ್ರಕಾರ? ಎಸ್. ಸೊ ವೆಯ್ಟ್ ಲಾಸ್ ಅನ್ನೋದು ಪಾಪ ನಮ್ಮ ಅದೊಂಥರ ಹೆಂಗಾಗ್ಬಿಟ್ಟಿದೆ ಅಂತಂತಂದರೆ ನುಂಗ್ಲಾರ್ದ ತುತ್ತಾಗ್ಬಿಟ್ಟಿದೆ. ಜಿಮ್ಗಳಿಗೆಲ್ಲ ಹೋಗ್ತಾರೆ, ಬಹಳ ಜನ ಏನೇನೋ ಫಾರ್ಮುಲಾಗಳೆಲ್ಲ ಯೂಸ್ ಮಾಡ್ತಾರೆ, ಅದರಿಂದ ಫ್ರಸ್ಟ್ರೇಟ್ ಆಗೋಗ್ತಾರೆ, ಈ ಥರದ್ದೆಲ್ಲ ಬರುತ್ತೆ. ಬೇಸ್ ಲೈನ್ ಈಸ್ ಸಿಂಪಲ್. ವೆರೆವರ್ ಯು ಗೋ, ವಾಟ್ ಎವರ್ ಫಾರ್ಮುಲಾ ಯು ಯೂಸ್, ಕ್ಯಾಲೋರಿ ಡೆಫಿಸಿಟ್ ಡಯಟ್ ಅಂತ ಹೇಳ್ತೀವಿ ನಾವು, ಆಯಿತಾ? ಕ್ಯಾಲೋರಿ ಡೆಫಿಸಿಟ್ ಡಯಟ್ ಅಂದರೆ ಏನು? ನಾವು ಎಷ್ಟು ಗಾಡಿ ಓಡಿಸ್ತೀವೋ ಅದಕ್ಕಿಂತ ಕಮ್ಮಿ ಪೆಟ್ರೋಲ್ ಹಾಕಬೇಕಷ್ಟೇ. ನಾವು ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕಿಂತ ಕಮ್ಮಿ ಶಕ್ತಿಯನ್ನು ತೊಗೊಂಡ್ರೆ ಅದೇನು ಮಾಡ್ತದೆ, ಶರೀರ ಆ ಶಕ್ತಿ, ಎಕ್ಸ್ಟ್ರಾ ಶಕ್ತಿ ಬೇಕಲ್ಲ, ಅದಕ್ಕೆ ನಮ್ಮ ಇರೋ ಫ್ಯಾಟನ್ನೇ ಕರಗಿಸ್ಬಿಟ್ಟು ಕ್ಯಾಲೋರೀಸ್ ಕೊಡ್ತದೆ. ಅಂದರೆ ಕಡಿಮೆ ಆಹಾರ ತೆಗೆದುಕೊಳ್ಬೇಕು. ಸೊ 90% ವೆಯ್ಟ್ ಲಾಸ್ ಇರೋದು ಡಯೆಟ್ಟಲ್ಲಿ, ಎಕ್ಸರ್ಸೈಸಲ್ಲ. ನಾನು 10 ಕಿಲೋಮೀಟ್ರ್ ಓಡಿದ್ರೂ ಕೂಡ 400-450 ಕ್ಯಾಲೋರಿ ಅಷ್ಟೇ ಖರ್ಚಾಗೋದು. ಸೊ 400 to 450 ಕ್ಯಾಲೋರೀಸ್ ಅಂದರೆ ನಮಗೆ ಜಸ್ಟು 2 ಇಡ್ಲಿ 1 ವಡೆನಲ್ಲಿ ಬಂದೋಗ್ಬಿಡ್ತು. ಇನ್ನೂ ಜಾಸ್ತಿ ಬರುತ್ತೆ ಕ್ಯಾಲೋರೀಸ್, ಅದು ಬೇರೆ ವಿಷಯ. ಬಟ್ ಅಷ್ಟರಲ್ಲೇ ಬಂದೋಯ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಒಂದು ಮಸಾಲೆ ದೋಸೆನಲ್ಲಿ 400 ಕ್ಯಾಲರಿ ಇರುತ್ತೆ. ನಾವು 2 ಮಸಾಲೆ ದೋಸೆ ತಿಂದ್ಬಿಡ್ತೀವಿ. ಅದನ್ನು ತಿಂದು 10 ಕಿಲೋಮೀಟ್ರ್ ಓಡಿ ಬಂದ್ರೂ 400 ಕ್ಯಾಲರಿ ಖರ್ಚಾಗಿರಲ್ಲ. ಸೊ ಹಾಗಾಗಿ ಕ್ಯಾಲೋರಿ ಕೌಂಟ್ ಇಡಬೇಕಾಗತ್ತೆ, ಕ್ಯಾಲೋರೀಸ್ ಮಿನಿಮಮ್ ಆಗಿ ಇಟ್ಕೋಬೇಕಾಗತ್ತೆ, ಜೊತೆಗೆ ಸ್ವಲ್ಪ ಪ್ರಮಾಣದ ವ್ಯಾಯಾಮನೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆಹಾರದ ಕಡೆನೇ ಗಮನ ಇಡಬೇಕು. 90% ವೆಯ್ಟ್ ಲಾಸ್ ಈಸ್ ರಿಲೇಟೆಡ್ ಟು ಡಯಟ್. ಇಟ್ ಈಸ್ ಆಲ್ ಅಬೌಟ್ ಕ್ಯಾಲೋರೀಸ್. ಈ ವೆಯ್ಟ್ ಲಾಸ್ ಬಗ್ಗೆಯೂ ಕೂಡ ಸಾಕಷ್ಟು ಮಿತ್ಸ್ಗಳಿವೆ. ಆ ಮಿತ್ಸ್ಗಳು ಏನೇನು ಮತ್ತು ಫ್ಯಾಕ್ಟ್ಗಳು ಏನೇನು ಅಂತ? ಸೊ ಕೆಲವು ಮಿತ್ಸ್ ಅಂತಂತಂದರೆ ಈಗ ಮೊದಲನೇ ನಾನು ಹೇಳ್ಬೋದು ಏನಂತಂದರೆ, ಮೊದಲನೇದು ನಾನು ವ್ಯಾಯಾಮ ಮಾಡ್ತೀನಿ, ನಾನು ಜಿಮ್ಗೆ ಹೋಗ್ತೀನಿ, ಏನು ಬೇಕಾದರೂ ತಿನ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು. ಸಾಧ್ಯನೇ ಇಲ್ಲ. ನೀವು ವಾಕಿಂಗು ಮಾಡಿ, ರನ್ ಮಾಡಿ, ಜಿಮ್ಗೆ ಹೋಗಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಏನೇ ಮಾಡಿದ್ರೂ 800-1000 ಕ್ಯಾಲೋರಿ ಮೇಲೆ ಖರ್ಚು ಮಾಡಲಿಕ್ಕಾಗಲ್ಲ. ಹಾಗಂತ ಆಹಾರ ಏನು ಬೇಕಾದ್ರೆ ತಿನ್ನಲಿಕ್ಕಾಗಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅಲ್ಲಿ ಕ್ಯಾಲೋರಿ ಡೆಫಿಸಿಟ್ ಅಂತ ಕರಿತೀವಿ. ಎರಡನೇದೇನು ಅಂತಂತಂದರೆ, ಯಾರೋ ಒಂದು ಫಾರ್ಮುಲಾ ಬಂದು ಹೇಳ್ತಾರೆ, ನೋಡಿ ಇದನ್ನೆಲ್ಲ ತೊಗೊಂಬಿಟ್ರೆ ವೆಯ್ಟ್ ಲಾಸ್ ಆಗೋಗ್ಬಿಡುತ್ತೆ, ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳಿ. ಎಸ್ಪೆಷಲಿ ನಾನು ಹೆಸರು ತೊಗೊಳ್ಳಿಕ್ಕೆ ಬಯಸೋದಿಲ್ಲ. ಯಾವುದೋ ಪ್ರಾಡಕ್ಟ್ಸ್ ಎಲ್ಲ ಬಂದುಬಿಟ್ಟಿದೆ, ಹರ್ಬಲ್ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಅದನ್ನ ನೀರಿಗೋ ಹಾಲಿಗೋ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ದೇ ಆರ್ ಆಲ್ ಮೀಲ್ ರೀಪ್ಲೇಸ್ಮೆಂಟ್ಸು. ಸೊ ಅದ್ರ ಬಗ್ಗೆ ಬಹಳಷ್ಟು ಅದರಲ್ಲಿ ಇರ್ತಕ್ಕಂಥ ಕಾಂಪೋಸಿಷನ್ಸ್ ಎಲ್ಲ ಭಾಳಷ್ಟು ಕಡೆ ಸ್ಟಡಿ ಮಾಡಿಬಿಟ್ಟು ನೋಡಿದ್ದಾರೆ. ಇಟ್ ಈಸ್ ನಾಟ್ ಅ ನ್ಯೂಟ್ರಿಷನ್ ಕಂಪನಿ ಅಲ್ವೇ ಅಲ್ಲ ಅದು. ಇಟ್ ಈಸ್ ಎ ನೆಟ್ವರ್ಕಿಂಗ್ ಕಂಪನಿ. ನಾನು ಏನಾದರೂ ಅದಕ್ಕೆ ಎನ್ರೋಲ್ ಆದರೆ, ನಾನು ಇಬ್ಬರನ್ನ ಎನ್ರೋಲ್ ಮಾಡಿದ್ರೆ ನನಗೆ ಅಲ್ಲಿಂದ ಸಂಪಾದನೆ ಬರ್ತಾ ಹೋಗುತ್ತೆ ಅನ್ನೋ ಥರದ್ದು. ಮತ್ತೆ ಅವರಿಬ್ಬರನ್ನ ಮಾಡಬೇಕು. ಹೌ ಕ್ಯಾನ್ ಇಟ್ ಬಿ ಅ ನ್ಯೂಟ್ರಿಷನ್ ಕಂಪನಿ? ಆಯ್ತರ. ಸೊ ಆಮೇಲೆ ಮೀಲ್ ರೀಪ್ಲೇಸ್ಮೆಂಟ್ ಇವೆಲ್ಲ ಅಂದರೆ ತಿಂಡಿ ಬಿಟ್ಬಿಟ್ಟು ಆ ಪೌಡ್ರಲ್ಲಿ ಹಾಕ್ಕೊಂಡು ಕುಡಿದ್ಬಿಡೋದು. ಸೆಟೈಟಿ ಬರ್ತದೆ, ಅಂದರೆ ಹೊಟ್ಟೆ ತುಂಬಿತು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅದರಿಂದ ಏನಾಗಿ ಟೆಂಪರರಿ ವೆಯ್ಟ್ ಲಾಸ್ ಆಗುತ್ತೆ. ನೀವು ಅದು ಬಿಟ್ಟು ಮತ್ತೆ ಸಹಜವಾದ ಫುಡ್ಗೆ ಬಂದರೆ ಅದು ಮತ್ತೆ ವೆಯ್ಟ್ ಗೈನ್ ಆಗೋಗುತ್ತೆ. ಸೊ ಇದು ಇದನ್ನು ಮಾಡಿಸ್ಕೋ. ದೇರ್ ಆರ್ ನೋ ಶಾರ್ಟ್ ಕಟ್ಸ್ ಫಾರ್ ವೆಯ್ಟ್ ಲಾಸ್ಗೆ ಯಾವುದೇ ರೀತಿಯಾದಂಥ ಶಾರ್ಟ್ ಕಟ್ ಇಲ್ಲ. ಇಟ್ ಹಸ್ ಬೀನ್ ಪ್ರೂವನ್ ಆ್ಯಂಡ್ ಸ್ಟಡಿಡ್ ವೈಡ್ಲಿ ದಟ್ ಕ್ಯಾಲೋರಿ ಡೆಫಿಸಿಟ್ ಒಂದೇ ಬೇಸ್ ಲೈನ್. ಕ್ಯಾಲೋರಿ ಡೆಫಿಸಿಟ್ ಮಾಡ್ದಲೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಈಗ ಜನ ಎಲ್ಲ ವಾಕಿಂಗ್ ಮಾಡ್ತಾರೆ, ವಾಕಿಂಗ್ನಿಂದ ಆಗ್ತಕ್ಕಂಥ ಬೆನಿಫಿಟ್ಗಳು ಏನೇನು? ಓಕೆ. ಸೊ ಅದೇ ವ್ಯಾಯಾಮ ಅಂತ ನಾವು ಜನರಲ್ ತೊಗೊಂಡ್ರೆ, ಜನರಲಿ ಕೆಲವು ವ್ಯಾಯಾಮಗಳು ಒಂದೊಂದು ಬೆನಿಫಿಟ್ ಇದೆ. ಇದೇ ಬಹಳ ಒಳ್ಳೆಯದು, ಇದೇ ಕೆಟ್ಟದು ಅಂತ ಬರೋದಿಲ್ಲ. ಸೊ ಮೊದಲನೇದು ಕಾರ್ಡಿಯೋ ಎಕ್ಸಸೈಸ್ ಅಂತ ಕರಿತೀವಿ. ಕಾರ್ಡಿಯೋ ಎಕ್ಸಸೈಸ್ ಅಂದರೆ ವಾಕಿಂಗ್, ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಸ್ಕಿಪ್ಪಿಂಗ್, ಈ ಥರದ್ದೆಲ್ಲ ಕಾರ್ಡಿಯೋ ಎಕ್ಸಸೈಸ್ ಬರುತ್ತೆ. ಇದರಿಂದ ಏನಾಗುತ್ತೆ, ಸೊ ನಮಗೆ ಹೃದಯಕ್ಕೆ ಒಳ್ಳೆಯದು, ಶುಗರ್ ಕಂಟ್ರೋಲ್, ಬಿ ಪಿ ಕಂಟ್ರೋಲ್, ಜೊತೆಗೆ ಸ್ವಲ್ಪ ಮಾಂಸಖಂಡಗಳು ಗಟ್ಟಿ ಆಗ್ತದೆ, ವೆಯ್ಟ್ ಲಾಸ್ಗೆ ಒಳ್ಳೆಯದು, ಸೊ ಜನರಲ್ ಸ್ಟ್ರೆಂತ್ಗೆ ಒಳ್ಳೆಯದು, ಲಂಗ್ ಕೆಪಾಸಿಟಿ ಚೆನ್ನಾಗಾಗುತ್ತೆ. ಲಂಗ್ ಕೆಪಾಸಿಟಿ ಬಹಳ ಮುಖ್ಯ. ಫಂಕ್ಷನಲ್ ಕೆಪಾಸಿಟಿ, ಫಂಕ್ಷನಲ್ ಸ್ಟ್ರೆಂತ್ ಚೆನ್ನಾಗಾಗುತ್ತೆ. ಎರಡನೇದೇನು ಅಂತಂದರೆ ಸ್ಟ್ರೆಂತ್ ಟ್ರೈನಿಂಗ್ ಅಂತೀವಿ. ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಜಿಮ್ಗೆ ಹೋಗೋದು, ವೆಯ್ಟ್ಸ್ ಎತ್ತೋದು, ಮತ್ತು ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಮಾಡೋದು, ಇದರಿಂದ ಕಸರತ್ತು ಮಾಡ್ತಕ್ಕಂಥದ್ದು. ಇದರಿಂದ ಮಾಂಸಖಂಡಗಳು, ಬೋನ್ಸು, ಜಾಯಿಂಟ್ಸು ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಇಟ್ ಈಸ್ ಅ ಇಮ್ಯುನಿಟಿ ಬೂಸ್ಟರ್. ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಕೂಡ ಬರ್ತದೆ. ಸೊ ಮೂರನೇದೇನೆಂದರೆ ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು. ಯೋಗಾಭ್ಯಾಸದಿಂದ ಅಂದರೆ ಬೇರೆ ಬೇರೆ ಆಸನಗಳು, ಈ ಥರದ್ದೆಲ್ಲ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ ಚೆನ್ನಾಗಾಗ್ತಾ ಹೋಗುತ್ತೆ. ಮತ್ತು ಮೈಂಡ್ ಫ್ರೆಶ್ ಆಗ್ತದೆ, ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತದೆ, ಲಂಗ್ ಕೆಪಾಸಿಟಿನೂ ಕೂಡ ಇದರಲ್ಲಿ ಚೆನ್ನಾಗಾಗ್ತದೆ. ಸೊ ಒಂದು ತಾಳ್ಮೆ ಅನ್ನೋದು ಬರ್ತದೆ. ಆಯ್ತಾ. ನಾಲ್ಕನೇದು ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಅಂತ ಕರಿತೀವಿ. ಸೊ ಪ್ರಾಣಾಯಾಮ ಅಂದರೆ ಉಸಿರಾಟದ ಕಡೆ ಗಮನವಿಟ್ಟು ಉಸಿರಾಡ್ತಕ್ಕಂಥದ್ದು ಕೆಲವು ನಿಮಿಷಗಳು. ಸೊ ಇದರಿಂದ ನಮ್ಮಲ್ಲಿರ್ತಕ್ಕಂತಹ ಪ್ಯಾರಾಸಿಂಪಥೆಟಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ, ಸಿಂಪಥೆಟಿಕ್ ಆ್ಯಕ್ಟಿವಿಟಿ ಕಮ್ಮಿ ಆಗ್ತದೆ, ವಿಚ್ ಈಸ್ ವೆರಿ ವೆರಿ ಹೆಲ್ದಿ.
ಸೊ ಮನಸ್ಸಲ್ಲಿ ಒಂದು 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 ತಾಳ್ಮೆ ಬರ್ತದೆ, ಪೇಷನ್ಸ್ ಬರ್ತದೆ, ನೆಮ್ಮದಿ ಸಿಗುತ್ತೆ, ನಿದ್ದೆ ಚೆನ್ನಾಗಿ ಬರ್ತದೆ, ಮತ್ತು ಒತ್ತಡ ಇದ್ದರೆ ಒತ್ತಡಗಳು ಕಮ್ಮಿ ಆಗುತ್ತೆ, ಉದ್ವೇಗ ಕಮ್ಮಿ ಆಗುತ್ತೆ. ಈ ಥರದ್ದೆಲ್ಲ ಬಹಳ ಮುಖ್ಯ. ಮೆಡಿಟೇಷನಿಂದನೂ ಕೂಡ ಬಹಳಷ್ಟು ಅನುಕೂಲಗಳಿದೆ. ಇದೇ ಥರ ದೇರ್ ಆರ್ ಆಲ್ ಪ್ರೂವ್ಡ್, ದಿಸ್ ಆರ್ ಆಲ್ ಲೈಕ್ ಡಾಕ್ಯುಮೆಂಟೆಡ್ ಆಲ್ರೆಡಿ. ಮತ್ತು ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ ಒಂದು ಬರ್ತದೆ. ಸೊ ಅದೇನೆಂದರೆ ಬಹಳ ಕಮ್ಮಿ ಸಮಯ ಇರೋರು, ಅಂದರೆ ಈಗ ಬಹಳ ಬ್ಯುಸಿ ಇರ್ತಾರೆ, ಸಮಯ ಇರೋದಿಲ್ಲ, ಬರೀ ಒಂದು 20 ನಿಮಿಷದಲ್ಲೇ ನನಗೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಬೇಕು, ಈ ಥರದವ್ರು ಏನಾಗ್ತದೆ, ನಮ್ಮ ಶರೀರದ ವೆಯ್ಟನ್ನೇ ಬಳಸ್ಕೊಂಡು ಮಾಡ್ತಕ್ಕಂತಹ ಕ್ವಿಕ್ ಆ್ಯಂಡ್ ಸ್ಟ್ರೆಂತ್ ಎಕ್ಸಸೈಸಸ್ ಇವು. ಸೊ ಅದು ಬಹಳಷ್ಟು ನಮಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಗ್ತದೆ, ಬೇರೆ ಕಡೆ ಹುಡುಕ್ಬೋದು. ಸೊ ಇದು ಅದರಿಂದ ಏನಾಗುತ್ತೆ, ತುಂಬ ಶಾರ್ಟ್ ಟೈಮಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ನ ತೊಗೋಬೋದು HIITಯಿಂದ. ಬಟ್ ಏನಂದರೆ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಫಿಟ್ ಇದ್ದೀವಾ ಇಲ್ವಾ ಅಂತ ಒಂದು ಸಲ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿಸ್ಕೊಂಡು ನೋಡ್ಕೊಳ್ಳೋದು ಒಳ್ಳೆಯದು. ಐ ಸಜೆಸ್ಟ್ ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡೋದು ಒಳ್ಳೆಯದು, ಆಯ್ತಾ. ಇದರಲ್ಲಿ ಎಲ್ಲದಕ್ಕೂ ಅದರದ್ದೇ ಆದಂಥ ಬೆನಿಫಿಟ್ಸ್ ಇದೆ. ಯಾವ್ದು ಮಾಡಬೇಕು ಡಾಕ್ಟ್ರೇ ಅಂದರೆ ಡಿವೈಡ್ ಮಾಡ್ಕೊಳ್ಳಿ. ಸೊ 2 ದಿನ ವಾಕ್ ಮಾಡಿ, 2 ದಿನ ಯೋಗ ಮಾಡಿ, 2 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಮತ್ತು ಮೆಡಿಟೇಷನ್ ಪ್ರಾಣಾಯಾಮ ಎವ್ರಿ ಡೇ ಒಂದು 10 ಮಿನಿಟ್ಸ್ ಮಾಡಿ. ಸೊ ಎಲ್ಲದನ್ನೂ ಮಾಡಿದಾಗ ನಮಗೆ ಓವರಾಲು ಬೆನಿಫಿಟ್ಸು ಜಾಸ್ತಿ ಇರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ 30-35 ವರ್ಷ ಆದಮೇಲೆ ನಮ್ಮ ಮಾಂಸಖಂಡಗಳಲ್ಲಿ ಸಾರ್ಕೋಪಿನಿಯಾ ಅಂತ ಆಗುತ್ತೆ, ಮಸಲ್ ಫೈಬರ್ಸ್ ಎಲ್ಲ ಲಾಸ್ ಆಗ್ತಾ ಹೋಗುತ್ತೆ. ಎವ್ರಿ ಇಯರು 1-2% ಮಸಲ್ ಲಾಸ್ ಆಗ್ತಾ ಹೋಗುತ್ತೆ. ಮಸಲ್ ಗೈನ್ ಆಗಬೇಕು ಅಂದರೆ ಹೈ ಪ್ರೋಟೀನ್ ಡಯಟ್ ತೊಗೋಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು. ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ, ಅವೆಲ್ಲ ಸ್ಟ್ರೆಂತು ಬೇಕಾಗ್ತದೆ.